ಲೂಕನು ಬರೆದ ಸುವಾರ್ತೆ 23:47-43. ಲೂಕನು ಬರೆದ ಸುವಾರ್ತೆ 23:47-43. ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಯೇಸು ಸ್ವಾಮಿಯವರು ಶಿಲುಬೆಗೆ ಒಬ್ಬರೇ ಇದ್ರ, ಶಿಲುಬೆ ಮೇಲೆ ಇಲ್ಲ. ಆತನ ಪಕ್ಕದಲ್ಲಿ ಎಡಗಡೆ ಬಲಗಡೆ ಇಬ್ಬರು ಕಳ್ಳರನ್ನು ಕೂಡ ಹಾಕಿದ್ರು. ಹಲ್ಲೆಲೂಯಾ. ಸೊ ಇದನ್ನೆಲ್ಲ ಹೇಳೋದಕ್ಕೆ ಈಗ ಸಮಯ ಇಲ್ಲ, ಯಾಕಂದರೆ ಆವಾಗಲೇ 1:15 ಆಗಿದೆ. ಇನ್ನು 1 ತಾಸು ಮಾತ್ರ ನಮಗಿದೆ. ಸೊ ಡೈರೆಕ್ಟ್ ನಾವು ವಾಕ್ಯಕ್ಕೆ ಹೋಗೋಣ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ಪ್ರಥಮ ಮಾತುಗಳನ್ನು ಆಡಿದ ತಕ್ಷಣ ಅಲ್ಲಿರುವಂಥ ಇಬ್ಬರಿಗೂ ಒಂದೊಂದು ಆಲೋಚನೆ ಬರುತ್ತೆ. ಸೊ ಅದರಲ್ಲಿ ಮೊದಲನೇ ಕಳ್ಳ ಏನಂತ ನಾವು ನೋಡೋಣ. 39ನೇ ವಚನದಲ್ಲಿ, ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದನು. ಮೊದಲನೇ ಒಬ್ಬ ಕಳ್ಳ ಏನಂತ ಹೇಳ್ತಾನೆ ಅಂದರೆ, ನೀನು ಇಷ್ಟೆಲ್ಲ ಅದ್ಭುತ ಮಾಡಿದ್ದಿ, ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದ್ದಿ, ಎಷ್ಟೋ ರೋಗಿಗಳನ್ನು ಸ್ವಸ್ಥ ಮಾಡಿದ್ದಿ, ಇಷ್ಟೆಲ್ಲ ಮಾಡಿದಾತ ನಿನ್ನನ್ನು ನೀನು ರಕ್ಷಣೆ ಮಾಡಿ ನಮ್ಮನ್ನು ಕೂಡ ಈ ಒಂದು ಶಿಕ್ಷೆಯಿಂದ ತಪ್ಪಿಸು ಎಂಬುದಾಗಿ ಒಬ್ಬ ಕಳ್ಳ ಹೇಳ್ತಾನೆ. ಸೊ ಇಲ್ಲಿ ಇನ್ನೊಬ್ಬ ಕಳ್ಳ ಏನಂತ ಹೇಳ್ತಾನೆ ಅಂದರೆ, ಅದೇ ವಾಕ್ಯವನ್ನು ನಾವು ನೋಡಿದ್ವಿ, ಆತನೇನು ಕೂಡ ತಪ್ಪು ಮಾಡಿಲ್ಲ, ಆದರೂ ಕೂಡ ಆತನಿಗೆ ಏನಾಗಿದೆ, ಈ ಶಿಕ್ಷೆ ಬಂದಿದೆ. ಸೊ ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬಂದಾಗ ನನ್ನನ್ನು ಕೂಡ ನಿನ್ನ ರಾಜ್ಯದಲ್ಲಿ ಸೇರಿಸು ಎಂಬುದಾಗಿ. ಹಲ್ಲೆಲೂಯಾ. ಆ ಕಳ್ಳ ಅಲ್ಲಿ ಬಂದ ತಕ್ಷಣನೇ ಆತನ ಆತ್ಮೀಯ ನೇತ್ರಗಳೇನಾಗ್ತವೆ, ತೆರೆಯಲ್ಪಡ್ತವೆ. ಆದರೆ ಇನ್ನೊಬ್ಬ ಕಳ್ಳಗೆ ಆ ಥರ ಆಗೋದಿಲ್ಲ. ಯೇಸು ಸ್ವಾಮಿಯವರು ಮೊದಲನೇ ಮಾತು ಏನಂತ ಹೇಳಿದ್ರು, ಕ್ಷಮಿಸುವಂಥದ್ದು. ಹಲ್ಲೆಲೂಯಾ. ಸೊ ಈ ಒಂದು ಮಾತಿನ ಮೂಲಕವಾಗಿ ನಾವು 3 ಅಂಶಗಳ ಬಗ್ಗೆ ನಾವು ಧ್ಯಾನಿಸೋಣ. ಅದರಲ್ಲಿ ಜೀವನದ ಮುಂಚಿನ ಕ್ಷಣ. ಸೊ ಯಾರಿಗಾದರೂ ರೋಗ ಬಂದಾಗ ಡಾಕ್ಟರ್ಗಳು ಸಡನ್ನಾಗಿ ಹೇಳ್ಬಿಡ್ತಾರೆ, ನೀವು 3 ತಿಂಗಳು ಬದುಕ್ತಿ, ಹೆಚ್ಚು ಬದುಕೋದಿಲ್ಲ. ಆ ಒಂದು ಸಮಯದಲ್ಲಿ ಅವರ ಪರಿಸ್ಥಿತಿ ಹೇಗಾಗಿರ್ಬೋದು, ಅವರು ದಿನಗಳನ್ನು ಕೌಂಟ್ ಮಾಡ್ತಾರೆ, ಯಾರ್ಯಾರು ಬೇಕಿದ್ದವರೆಲ್ಲ ಕರೆಸ್ತಾರೆ, ಮಾತಾಡ್ತಾರೆ, ಅಂದರೆ ಅವ್ರಿಗೆ ಫುಲ್ಲು ಭಯದಿಂದನೇ ಕೂಡಿರ್ತಾರೆ. ಬಟ್ ಈ ಇಲ್ಲಿರುವಂಥ 2 ಕಳ್ಳರಿಗೆ ಸಾವು ಗ್ಯಾರಂಟಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಕಳ್ಳ ಏನು ಮಾಡ್ತಾನಂದರೆ, ಯೇಸು ಸ್ವಾಮಿಯನ್ನ, ನೀನು ಎಲ್ಲರನ್ನ ರಕ್ಷಣೆ ಮಾಡಿದ್ದಿ, ಎಷ್ಟೋ ಅದ್ಭುತ ಮಾಡಿದ್ದಿ, ಅದೇ ರೀತಿಯಾಗಿ ನನ್ನನ್ನು ಕೂಡ ರಕ್ಷಿಸು, ನಿನ್ನನ್ನು ಕೂಡ ರಕ್ಷಿಸ್ಕೋ ಎಂಬುದಾಗಿ. ಇನ್ನೊಬ್ಬ ಕಳ್ಳ ಏನಂತ ಹೇಳ್ತಾನಂದ್ರೆ, ಆತನ ಕ್ಷಮಾಪಣೆಯ ಮಾತು, ಮೊದಲನೇ ಮಾತು ಈತನ ಕಿವಿಗೆ ತಟ್ಟಿರುತ್ತೆ. ಹಲ್ಲೆಲೂಯಾ. ಮೊದಲನೇ ಮಾತು ನಾವು ನೋಡಿದ್ವಿ, ತಂದೆಯೇ ಅವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಾರೆ ಎಂಬುದು ಇವರಿಗೆ ತಿಳಿಯದು ಎಂಬುದಾಗಿ. ಅವಾಗ ಅನ್ಕೊಂತಾನೆ ಅಲ್ಲಿ ಪಕ್ಕದಾಗಿರುವಂಥ ಕಳ್ಳ, ಈತನು ಇಷ್ಟು ಜನರು ಹಿಂಸೆ ಮಾಡಿದ್ದಾರೆ, ಇಷ್ಟೊಂದು ಹೇಳನ ಮಾಡಿದ್ದಾರೆ, ಕೊರಡೆಗಳಿಂದೆಲ್ಲ ಬಡಿದಿದ್ದಾರೆ, ಇಷ್ಟು ಮಾಡಿದ್ರು ಕೂಡ ಇವ್ರನ್ನ ಕ್ಷಮಿಸು ಅಂತ ಹೇಳ್ತಾನಲ್ಲಪ್ಪ ಎಂಬುದಾಗಿ ಆತನು ತಿಳಿದುಕೊಳ್ತಾನೆ. ಸೊ ಈ ಒಂದು ಸಂದರ್ಭದಲ್ಲಿ ಆತನು ತಿಳಿದುಕೊಂಡು ಈತನು ದೇವಪುತ್ರನಾಗಿದ್ದಾನೆ ಹೊರತು ಸಾಮಾನ್ಯ ಮನುಷ್ಯನ್ ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಒಂದು ವೇಳೆ ಆ ಸ್ಥಾನದಲ್ಲಿ ನೀನು ನಾನು ಇದ್ದಿದ್ರೆ ಅವರು ಅಂದಿದ್ದ ಮಾತುಗಳು ನಾವೇನು ಮಾಡ್ತಿದ್ವಿ, ರಿವರ್ಸ್ ಎಲ್ಲ ಅಂತಿದ್ವಿ, ಒಂದು ಕೂಡ ಬಿಟ್ಕೊಟ್ಟಿದ್ದಿಲ್ಲ. ಬಟ್ ದೇವಪುತ್ರನಾದ ಯೇಸು ಸ್ವಾಮಿ ಅವರು ಏನು ಮಾಡಿದ್ರು ಅಂದರೆ, ಇವರನ್ನ ಕ್ಷಮಿಸು ಎಂಬುದಾಗಿ ಹೇಳಿದರು. ಈ ಒಂದು ಮಾತು ಆ ಪಕ್ಕದಾಗಿರುವ ಕಳ್ಳಗೆ ಹೃದಯಕ್ಕೆ ತಟ್ಟಿತು ಎಂಬುದಾಗಿ. ಸೊ ಆ ಕಳ್ಳ ಹೇಳ್ತಾನೆ, ನಾವಾದರೂ ಎಷ್ಟೋ ವಂಚನೆ ಮಾಡಿದ್ವಿ, ಎಷ್ಟೋ ಮನೆ ಕಳ್ತನ ಮಾಡಿದ್ವಿ, ಆದರೆ ಈತನು ಆ ಥರ ಏನು ಮಾಡಲಿಲ್ಲ, ಆದರೂ ಕೂಡ ಈತನಿಗೆ ಏನಾಗಿದೆ, ಶಿಕ್ಷೆ ಬಂದಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ಕಳ್ಳನ ಏನಂತ ಹೇಳ್ತಾನೆ, ನಾನು ಮತ್ತೆ ಬದುಕಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ, ಅದಕ್ಕೆ ಯೇಸು ಸ್ವಾಮಿಯವರು ಬರುವಂಥ ನಿತ್ಯ ರಾಜ್ಯದಲ್ಲಿ ನನ್ನನ್ನು ಸೇರಿಸು ಎಂಬುದಾಗಿ ಕೇಳೋಣ ಎಂಬುದಾಗಿ ಅವಾಗಲೇ ಕೇಳ್ತಾನೆ. ತನ್ನ ಮನಸ್ಸಿಗೆ ಬಂದ ಆಲೋಚನೆ ಮೂಲಕವಾಗಿ, ಸ್ವಾಮಿ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬಂದಾಗ ನಿನ್ನ ರಾಜ್ಯದಲ್ಲಿ ನನ್ನನ್ನು ಸೇರಿಸ್ತೀಯಾ ಎಂಬುದಾಗಿ ಆ ಕಳ್ಳ ಕೇಳಿದ ತಕ್ಷಣ ಅವಾಗಲೇ ಆತಗೆ ಏನಾಗುತ್ತೆ, ಖಾತ್ರಿ ಆಗುತ್ತೆ. ಹಲ್ಲೆಲೂಯಾ. ಆತನ ಹೆಂಗೆ ಕೇಳಿದ ಅಂದರೆ ಪಶ್ಚಾತ್ತಾಪದಿಂದ ಕೇಳಿದ. ಹಲ್ಲೆಲೂಯಾ. ಸೊ ಈ ಇನ್ನೊಬ್ಬ ಕಳ್ಳ ಹೆಂಗೆ ಕೇಳ್ತಾನೆ ದೇವ್ರನ್ನ,
ಅಹಂಕಾರದಿಂದ ಕೇಳ್ತಾನೆ, ಗರ್ವದಿಂದ ಕೇಳ್ತಾನೆ, ನೀನು ಅಂತೆಲ್ಲ ಮಾಡಿದೀಯ, ಆದರೆ ನೀನು ಯಾಕೆ ಮಾಡ್ತಾ ಇಲ್ಲ, ನೀನು ರಕ್ಷಿಸಬಹುದಲ್ಲ ಎಂಬುದಾಗಿ ಅಹಂಕಾರದಿಂದ ಇನ್ನೊಬ್ಬ ಕಳ್ಳ ಕೇಳಿದ್ರೆ, ಬಟ್ ಈ ಒಬ್ಬ ಕಳ್ಳ ಪಶ್ಚಾತ್ತಾಪದಿಂದ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಆಗಿನ ಒಂದು ಸಂದರ್ಭದಲ್ಲಿ ನಾವು ನೋಡುವುದಾದರೆ ಇಬ್ಬರು ಕಳ್ಳರ ಒಂದು ಮನಸ್ಥಿತಿ, ಒಬ್ಬ ಕಳ್ಳದ್ದು ಪ್ರತಿರೋಧದ ಮನಸ್ಥಿತಿ, ಇನ್ನೊಬ್ಬ ಕಳ್ಳದ್ದು ಪಶ್ಚಾತ್ತಾಪದ ಮನಸ್ಥಿತಿ ಇತ್ತು. ಎರಡು ಮನಸ್ಥಿತಿಗಳು. ಬಟ್ ಈ ಮನಸ್ಥಿತಿ ಮಧ್ಯದಲ್ಲಿ ಒಬ್ಬ ಕಳ್ಳ ಮಾತ್ರ ಏನ್ ಮಾಡಿದ, ಯೇಸು ಸ್ವಾಮಿಯ ಒಂದು ರಾಜ್ಯದಲ್ಲಿ ಪ್ರವೇಶ ಮಾಡೋದಕ್ಕೆ ಆಹ್ವಾನ ಮಾಡಿತ್ತು. ಬಟ್ ಇನ್ನೊಬ್ಬ ಕಳ್ಳಗೆ ಏನಾಗ್ಲಿಲ್ಲ, ಆ ಆಹ್ವಾನವನ್ನ ತಿರಸ್ಕಾರ ಮಾಡಿದ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ಒಂದು ಜೀವನದ ಮುಂಚಿನ ಕ್ಷಣ ಯೇಸು ಸ್ವಾಮಿಯವರು ಆಡಿರುವ ಮೊದಲನೇ ಮಾತಿನ ಮೂಲಕವಾಗಿ ಅಲ್ಲಿರುವಂತ ಕಳ್ಳ ಏನಾದ, ಪಶ್ಚಾತ್ತಾಪ ಪಟ್ಟ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಎರಡನೇದಾಗಿ ನಾವು ನೋಡುವುದಾದರೆ ಯೇಸು ಸ್ವಾಮಿಯವರು ಆ ಕಳ್ಳನಿಗೆ ಏನ್ ಕೊಡ್ತಾರೆ, ಭರವಸೆ ಕೊಡ್ತಾರೆ. ಏನ್ ಭರವಸೆ ಕೊಡ್ತಾರಪ್ಪ, ನೀನು ಇವತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವೆ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಭರವಸೆ ಮೂಲಕವಾಗಿ ನಮ್ಮ ಜೀವನವು ಕೂಡ ಬಹಳ ಸಲ ನಾವೇನ್ ಮಾಡ್ತೀವಿ, ಭರವಸೆವಿಲ್ಲದೆ ಜೀವಿಸ್ತಾ ಇರ್ತೀವಿ. ಎಷ್ಟೋ ಕಷ್ಟ ಬಂದಾಗ ನಾವು ಏನ್ ಮಾಡ್ತೀವಿ, ಇದ್ಯಾಕಾಯ್ತೋ, ಹಂಗಾಯ್ತೋ, ಹಿಂಗಾಯ್ತೋ, ಎಷ್ಟೋ ನಾವು ದೇವ್ರ ನಂಬಿದೀವಿ, ಈ ತರ ಎಲ್ಲ ಆಗ್ಬಾರ್ದಾಗಿತ್ತು ಅಂತ ಅನ್ಕೊಂತೀವಿ. ಬಟ್ ಪೌಲನು ಏನಂತ ಬರೀತಾನೆ ಅಂದ್ರೆ, ಭರವಸೆಯು ನಿರಾಶೆಗೊಳ್ಳುವುದಿಲ್ಲ, ಭರವಸೆಯು ನಮ್ಮನ್ನ ಕುಂದಿಸುವುದಿಲ್ಲ, ಆದರೆ ಅದನ್ನು ಪರೀಕ್ಷೆಗಳು ಮತ್ತು ದುಃಖಗಳ ಮೂಲಕ ಪರೀಕ್ಷಿಸಲಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಮಗಿರುವ ದೇವರು ನಮ್ಮ ಮೇಲಿಟ್ಟಿರುವ ಪ್ರತಿಯೊಂದನ್ನು ನಾವೇನ್ ಮಾಡಬೇಕು, ಭರವಸೆಯ ಮೂಲಕವಾಗಿ ಕಾಯ್ತಾ ಇರಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಪವಿತ್ರಾತ್ಮನನ್ನು ನಮಗೆ ಕಳಿಸಿಕೊಟ್ಟಿದ್ದಾನೆ. ಪವಿತ್ರಾತ್ಮನು ಏನ್ ಮಾಡ್ತಾನೆ, ಪ್ರತಿಯೊಂದು ವಿಧದಲ್ಲಿ ನಮಗೆ ಸಹಾಯ ಮಾಡ್ತಾನೆ, ಆದರಣೆ ಕೊಡ್ತಾನೆ, ತಕ್ಕ ಸಮಯದಲ್ಲಿ ನಮಗೆ ಏನ್ ಮಾಡ್ತಾನೆ, ಆಲೋಚನೆಯನ್ನ ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಎರಡನೇದಾಗಿ ನಾವು ನೋಡುವುದಾದರೆ ಯೇಸು ಸ್ವಾಮಿಯವರು ಈ ಕಳ್ಳನಿಗೆ ಭರವಸೆ ಕೊಡ್ತಾರೆ, ಏನೆಂಬುದಾಗಿ, ನೀನು ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ ಎಂಬುದಾಗಿ. ಸೊ ಈ ಎರಡು ಮಾತುಗಳನ್ನು ನಾವು ಎರಡನೇ ಒಂದು ಮಾತಿನ ಮೂಲಕವಾಗಿ ತಿಳ್ಕೊಳ್ಳಬಹುದಾಗಿದೆ. ಸೊ ಮೂರನೇದಾಗಿ ನಾವು ನೋಡ್ಬೇಕಾದ್ರೆ ಜೀವನದ ಭರವಸೆ, ಪ್ರಾಮಿಸ್ ಆಫ್ ಲೈಫ್. ಈ ಒಂದು ಕಳ್ಳನು ಪಶ್ಚಾತ್ತಾಪದಿಂದ ಯೇಸು ಹತ್ರ ಹೇಳ್ತಾನೆ, ನಿನ್ನ ಒಂದು ರಾಜ್ಯದಲ್ಲಿ ನನ್ನನ್ನ ಸೇರಿಸಿಕೋ ಎಂಬುದಾಗಿ. ಸೊ ಜೀವನವು ದೇವರು ಕೊಡುವ ಒಂದು ಉಡುಗೊರೆಯಾಗಿದೆ. ಈ ಉಡುಗೊರೆಯ ಮೂಲಕವಾಗಿ ನಾವು ದೇವರನ್ನ ಆರಾಧಿಸಬೇಕು. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಕಳ್ಳನು ಯಾವ ರೀತಿಯಾಗಿ ಪಶ್ಚಾತ್ತಾಪದ ಮೂಲಕವಾಗಿ ದೇವರ ಹತ್ರ ಹೋದನು, ಅದೇ ರೀತಿಯಾಗಿ ನಾವು ಕೂಡ ಪಶ್ಚಾತ್ತಾಪದ ಮೂಲಕವಾಗಿ ದೇವರ ಹತ್ರ ಬರಬೇಕು ಎಂಬುದಾಗಿ ಶಿಲುವೆ ಮೇಲೆ ಯೇಸು ಸ್ವಾಮಿ ಆಡಿರುವ ಈ ಎರಡನೇ ಮಾತಿನ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಮೊದಲನೇ ಮಾತು ನಮಗೆ ದೇವರ ಶಾಶ್ವತ ಪ್ರೀತಿ, ಸಹನೆ ಬಗ್ಗೆ ತಿಳಿಸಲ್ಪಡುತ್ತದೆ. ಅದೇ ರೀತಿಯಾಗಿ ಎರಡನೇ ಮಾತು ಏನ್ ತಿಳಿಸುತ್ತದೆ ಅಂದ್ರೆ, ಕೊನೆ ಕ್ಷಣದಲ್ಲಿ ಬಹಳ ಜನ ಕೊನೆ ಕ್ಷಣದಲ್ಲಿ, ಈಗ ಇಷ್ಟೇ ದಿನ ಬದುಕ್ತಿ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಮನಸ್ಸಿನಾಗೆಲ್ಲ ಅವರಿಗೆ ಕಳವಳ ಆಯ್ತು, ನಂದು ಮುಗೀತು, ನಾನು ಏನು ಮಾಡಲಿಲ್ಲ, ನಂದು ಮುಂದೆ ಪರಿಸ್ಥಿತಿ ಹೇಗಿದೆಯೋ ಹೇಗಿಲ್ಲ ಎಂಬುದಾಗಿ ಅವರಿಗೆ ಕಳವಳ ಇರುತ್ತೆ. ಬಟ್ ಯೇಸು ಸ್ವಾಮಿ ಅವ್ರು ನಮಗೆ ಏನು ಮಾಡಿದ್ದಾರೆ, ಒಂದು ನಿರೀಕ್ಷಣೆ ಕೊಟ್ಟಿದ್ದಾರೆ, ನೀನು ಸತ್ತ ಮೇಲೆ ನಿನಗೇನಿದೆ, ಸ್ವರ್ಗ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ನಿರೀಕ್ಷಣೆ ನಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ. ಸೊ ಎರಡನೇ ಮಾತಿನ ಮೂಲಕವಾಗಿ ದೇವರು ನಮಗೆ ಏನು ಕೊಟ್ಟಿದ್ದಾರೆ, ಯಾವ ರೀತಿಯ ಕಳ್ಳನಿಗೆ ಪಶ್ಚಾತ್ತಾಪದಿಂದ ಕೇಳಿದಾಗ ಆತನಿಗೆ ಏನು ಕೊಟ್ಟರು, ಪರಲೋಕದಲ್ಲಿ ಒಂದು ಸ್ಥಾನ ಕೊಟ್ಟರು. ಅದೇ ರೀತಿಯಾಗಿ ನಮಗೂ ಕೂಡ ಪಶ್ಚಾತ್ತಾಪದಿಂದ ಯೇಸು ಸ್ವಾಮಿ ಬಳಿಗೆ ಬಂದರೆ ನಮಗೂ ಕೂಡ ಪರಲೋಕದಲ್ಲಿ ಸ್ಥಾನ ಇದೆ ಎಂಬುದಾಗಿ ಎರಡನೇ ಮಾತಿನ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಒಂದು ಸಂದರ್ಭದಲ್ಲಿ ಮತ್ತೊಂದು ಹಾಡನ್ನು ಹಾಡುತ್ತಾ ದೇವರನ್ನು ಆರಾಧಿಸೋಣ. ಎಂತ ಆಶ್ಚರ್ಯ ಪ್ರೇಮವಿದು